ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ನನ್ನ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇಲ್ಲಿ 3 ತರಕಾರಿಯನ್ನು ತೊಗೊಂಡಿದ್ದೀನಿ: ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ. ಈ 3 ತರಕಾರಿಗಳನ್ನು ಉಪಯೋಗಿಸಿ 3 ರೀತಿಯಾದ ತಿಂಡಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಳ್ಳೋಣ. ಇಲ್ಲಿ 3 ಆ್ಯಪಲ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮಸಾಲೆ ಪದಾರ್ಥಗಳು: ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಹಾಗೆ ಅರಿಶಿನ, ಮತ್ತು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮಾಡೋಕ್ಕೆ ಬೇಕಾಗಿರುವಷ್ಟು ಎಣ್ಣೆ. ಈಗ ಸ್ಟವ್ ಅಂಟಿಸಿ ಒಂದು ಪಾತ್ರೆಯನ್ನು ಇಟ್ಟು 1.5 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕೋಣ. ಈ 3 ತರಕಾರಿಗಳನ್ನು ಬಳಸಿ ಮಾಡೋ ಈ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಪಲ್ಯ ಮಾಡ್ತಾಯಿದ್ದೀನಿ. ಈ ಪಲ್ಯವನ್ನು ನೆಂಚ್ಕೊಳ್ಳೋಕ್ಕೆ, ಅನ್ನ ಸಾಂಬಾರು ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಒಳ್ಳೆ ಕಾಂಬಿನೇಷನು. ಆಮೇಲೆ ಆ ಪಲ್ಯವನ್ನು ಉಪಯೋಗಿಸ್ಕೊಂಡು ನಾವು ಚಪಾತಿ ರೋಲು ಹಾಗೆ ವೆಜ್ ಚೀಸ್ ಕಟ್ಲೆಟನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಸಾಸಿವೆ ಜೀರಿಗೆ ಚಿಟಪಟ ಅಂದ ತಕ್ಷಣ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಒಂಬಣ್ಣ ಬರೋವರೆಗೆ ಕರ್ಕೊಳ್ತೀನಿ. ಸೊ ಅದಾದ ನಂತರ ಇದಕ್ಕೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು. ಸೊ ಎಲ್ಲರೂ ಮನೆಯಲ್ಲೇ ಇರೋದ್ರಿಂದ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಮತ್ತು ಹೊರಗಡೆ ಏನೂ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ತಿನ್ನೋಕ್ಕೆ ಭಯ ಆಗ್ತಾ ಇದೆ. ಸೊ ಮನೆಯಲ್ಲೇ ಈ ರೀತಿ ಡಿಫ್ರೆಂಟಾಗಿ ಮತ್ತು ಇರುವ ತರಕಾರಿಗಳನ್ನೇ ಬಳಸಿ ನಾವು ಮಾಡಿಕೊಂಡಾಗ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನಮಗೂ ಖುಷಿ ಅಂತ ಅನಿಸುತ್ತೆ. ನಾವು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂದರೆ ತುಂಬ ಸಂತೋಷ ಆಗುತ್ತೆ. ಸೊ ನೀವು ಕೂಡ ಡೆಫಿನೆಟಾಗಿ ಈ 3 ರೆಸಿಪಿಗಳನ್ನು ಕೂಡ ಟ್ರೈ ಮಾಡಿ, ಎಲ್ಲವೂ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಮೆತ್ತಗಾಗಲಿಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಸೊ ಈ 3 ವೆಜಿಟೇಬಲ್ಸನ್ನು ಹಾಕಿ ಮಾಡೋ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ಸೊ ಈಗ ಅದಕ್ಕೆ ಅರಿಶಿನ ಪುಡಿ, ಹಾಗೆ ಅಚ್ಚ ಖಾರದ ಪುಡಿ, ಹಾಗೆ ಗರಂ ಮಸಾಲನ 3 ಹಾಕಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಇದನ್ನು ಒಂದು 3 ರಿಂದ 4 ನಿಮಿಷ ನೀರನ್ನು ಹಾಕದೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಇದನ್ನು ಒಂದು 3 ರಿಂದ 4 ನಿಮಿಷ, ಟೊಮೆಟೊ ಮೆತ್ತಗಾಗಬೇಕಲ್ಲ, ಸೊ ಹಾಗಾಗಿ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಹೆಚ್ಚಿಟ್ಕೊಂಡಿರುವಂಥ ಕ್ಯಾರೆಟ್, ಆಲೂಗೆಡ್ಡೆ, ಬಟಾಣಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇಲ್ಲಿ ನಾನು ನೀರನ್ನು ಬಳಸಲ್ಲ. ಒಗ್ಗರಣೆಯಲ್ಲಿ ಹಾಕಿರುವ ಟೊಮೆಟೊ ಅಲ್ಲಿ ಬಿಡುತ್ತಲ್ಲ ನೀರು, ಅದರಿಂದನೇ ಈ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಮತ್ತು ಆ ಬಿಸಿಗೆ ತರಕಾರಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಯಾಕೆಂದರೆ ಎಲ್ಲ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ. ಸೊ ನೀರು ಹಾಕಬೇಡಿ, ಹಾಗೆಯೇ ಬೇಯಿಸ್ಕೊಳ್ಳಿ, ಸಿಮ್ಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಈಗ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ತರಕಾರಿ ಜೊತೆ ಹೊಂದಿಸೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ ಮತ್ತೆ ಒಂದು 3 ರಿಂದ 4 ನಿಮಿಷ ಇದನ್ನು ಬೇಯಿಸೋಣ. ಮುಚ್ಚಿ ಬೇಯಿಸ್ಕೊಳ್ಳಿ, ಸಿಮ್ಮಲ್ಲಿಡಿ. ಸೊ ಆವಾಗವಾಗ 1 ಸಾರಿ ಇಲ್ಲ 2 ಸಾರಿ ಇದನ್ನು ತಿರುಗಿಸ್ಕೊಡಿ, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ, ನೀರು ಹಾಕಲ್ವಲ್ಲ. ಸೊ ಹಾಗಾಗಿ ನೋಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಡೆಫಿನೆಟಾಗಿ ಈ ರೆಸಿಪೀಸ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಈ ಹಂತದಲ್ಲಿ ನಾನು ಇದಕ್ಕೆ ಟೊಮೆಟೊ ಸಾಸನ್ನು 1-1.5 ಸ್ಪೂನಷ್ಟು ಹಾಕ್ತೀನಿ. ಟೊಮೆಟೊ ಸಾಸ್ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಟೊಮೆಟೊ ಸಾಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಮೊದಲನೇ ಡಿಶ್ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ರೆಡಿ ಆಯಿತು. ಇದು ಅನ್ನ ಸಾಂಬಾರು ಜೊತೆ ಅಥವಾ ಚಪಾತಿ ಜೊತೆ, ದೋಸೆ ಜೊತೆ ಸೂಪರ್ ಆಗಿರುತ್ತೆ. ಈಗ 2ನೇ ರೆಸಿಪಿಗೆ ಹೋಗೋಣ. ಒಂದು ಚಪಾತಿಯನ್ನು ತೊಗೊಂಡಿದ್ದೀನಿ. ಇದ್ರ ಮೇಲೆ ನಾನು ಟೊಮೆಟೊ ಸಾಸ್ ಹಾಗೆ ಮಯೋನೈಸ್ ಯಾವುದಿದ್ರೂ ಪರವಾಗಿಲ್ಲ, 2 ಹಾಕಿ ಚಪಾತಿ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಂತೂ ಮಕ್ಕಳಿಗೆ ಭಾರಿ ಫೇವ್ರೇಟು, ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿ ತಿಂದೇ ಇರೋರು ಕೂಡ ಈ ರೀತಿ ರೋಲ್ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಚಪಾತಿ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ನೋಡಿ, ಈಗ ಸ್ಪ್ರೆಡ್ ಮಾಡಿದ್ದೀನಿ ಟೊಮೆಟೊ ಸಾಸ್ ಹಾಗೆ ಮಯೋನೈಸು. ಈಗ ರೋಲ್ ಮಾಡಲಿಕ್ಕೆ ಮಾಡಿಟ್ಕೊಂಡಿರುವಂಥ
ತರಕಾರಿಯನ್ನು ನಾನು ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ನೀವು ಎಷ್ಟು ತರಕಾರಿ ತಿಂತೀರ ಅದ್ರ ಮೇಲೆ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಬಿಟ್ರೆ ಹೊರಗಡೆ ಎಲ್ಲ ಚೆಲ್ಬಿಡತ್ತೆ ನಾವು ಕೈಯಲ್ಲಿ ಹಿಡ್ಕೊಂಡು ತಿನ್ನುವಾಗ. ಸೊ ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಮತ್ತು ಡಾಮಿನಸ್ ಪಿಜ್ಜಾ ತೊಗೊಳ್ಳುವಾಗ ಅವರು ಸೀಸನಿಂಗು ಮತ್ತು ಚಿಲ್ಲಿ ಫ್ಲೇಕ್ಸು ಸುಮಾರು ಪ್ಯಾಕೆಟ್ಸ್ ಕೊಡ್ತಾರೆ. ಸೊ ಈ ರೀತಿ ಮಾಡುವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡಿರಿ, ಅದನ್ನು ಈ ರೀತಿ ಮಾಡುವಾಗ ತುಂಬ ಯೂಸ್ ಆಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗೆ ಪಿಜ್ಜಾ ತಿಂದಷ್ಟು ಒಂದು ರೀತಿ ಅನುಭವ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಸೀಸನಿಂಗ್ ಹಾಕಿದ ಮೇಲೆ ನಾನು ಇಲ್ಲಿ ಹಸಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸೌತೆಕಾಯಿನ ಹಾಕ್ಕೋಬೋದು ಮತ್ತು ಲೆಟ್ಯೂಸನ್ನು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಮ್ಮ ಈಸಿಯಾದ ಟೇಸ್ಟಿಯಾದ ವೆಜಿಟೇಬಲ್ ಚಪಾತಿ ರೋಲ್ ರೆಡಿಯಾಗಿದೆ. ಸೊ ಖಂಡಿತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ 3 ತರಕಾರಿಯಲ್ಲಿ ಒಂದು ಪಲ್ಯ ಮತ್ತು ಒಂದು ಚಪಾತಿ ರೋಲ್ ಹೇಗೆ ಮಾಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ತಿಂಡಿ ನಿಮಗೂ ಇಷ್ಟ ಆಗುತ್ತೆ. ಸೊ ನೋಡಿ, ನಮ್ಮ ವೆಜಿಟೇಬಲ್ ಚಪಾತಿ ರೋಲ್ ರೆಡಿ ಟು ಈಟ್. ಈಗ ನೆಕ್ಸ್ಟು ರೆಸಿಪಿಗೆ ಹೋಗೋಣ, ಅಂದರೆ 3rd ರೆಸಿಪಿಗೆ ಹೋಗೋಣ. ನಾನಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ, ಸಣ್ಣ ಬೌಲು. ಅದರಲ್ಲಿ ತರಕಾರಿಯನ್ನು ಹಾಕಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ತೀವಲ್ಲ, ಅದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಇದನ್ನು ಮಿಕ್ಸಿಗೆ ಹಾಕ್ಬೋದು, ಮಿಕ್ಸಿಗೆ ಹಾಕಿದ್ರೆ ತುಂಬ ಫೈನ್ ಆಗಿಬಿಡುತ್ತೆ. ಆದರೆ ನಾವು ಈ ಕಟ್ಲೆಟನ್ನು ತಿನ್ನುವಾಗ ವೆಜಿಟೇಬಲ್ಸು ಸಿಕ್ಕಬೇಕು, ಸೊ ಆವಾಗಲೇ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ತುಂಬ ತೆಳ್ಳು ಅಂತ ಅನಿಸಿದ್ರೆ ಇದಕ್ಕೆ ಕಾರ್ನ್ಫ್ಲೋರ್ ಅಥವಾ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಉಂಡೆಯನ್ನು ತಗೊಂಡು ತಟ್ಟಿ ಮಧ್ಯದಲ್ಲಿ ಚೀಸನ್ನು ಇಡ್ತಾಯಿದ್ದೀನಿ. ಬರೀ ಕಟ್ಲೆಟ್ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಮಕ್ಕಳಿಗೆ. ಸೊ ಮಧ್ಯದಲ್ಲಿ ಈ ಚೀಸ್ ಇಟ್ಕೊಟ್ರೆ ಅವ್ರು ಓಪನ್ ಮಾಡಿದಾಗ ಚೀಸ್ ಕಾಣಿಸುತ್ತೆ ಮತ್ತು ತಿನ್ನುವಾಗ ಚೀಸ್ ತಿಂತಾರಲ್ಲ, ಅದು ತುಂಬ ಇಷ್ಟಪಡ್ತಾರೆ ಮಕ್ಕಳಿಗೆ. ಚೀಸ್ ತುಂಬ ಫೇವ್ರೆಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈ ಚೀಸ್ ಹಾಕಿ ನಾವು ಕಟ್ಲೆಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಡಿಫ್ರೆಂಟಾಗಿ ಕೂಡ ಇರುತ್ತೆ. ಸೊ ನಾನಿಲ್ಲಿ ಅದನ್ನು ಫಿಲ್ ಮಾಡಿ ರೌಂಡಾಗಿ ಶೇಪ್ ಕೊಡ್ತಾಯಿದ್ದೀನಿ. ಹಾಗೆ ಕಾರ್ನ್ಫ್ಲೋರಲ್ಲಿ ಅದ್ದಿ ತೆಗಿತಾ ಇದ್ದೀನಿ. ಸೊ ಒಂಥರ ಬೈಂಡಿಂಗ್ ಆಗಿರುತ್ತೆ, ಹೊಡ್ಕೊಳ್ಳೋದಿಲ್ಲ ಕಟ್ಲೆಟು. ಸೊ ಮಿಕ್ಕಿದೆಲ್ಲ ಕಟ್ಲೆಟನ್ನು ಮಾಡಿ ಇಟ್ಕೊಳ್ಳೋಣ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ, ಮಿಕ್ಕಿದ ತರಕಾರಿಗಳನ್ನೇ ಉಪಯೋಗಿಸ್ಕೊಂಡು ನಾವು ಒಂದು ಒಳ್ಳೆಯ ಹೊಸ ತಿಂಡಿ ಮಾಡ್ಕೋಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಅವ್ರಿಗೆ ಇಷ್ಟವಾಗೋ ರೀತಿಯಲ್ಲಿ ಮಾಡಿಕೊಡ್ಬೇಕಷ್ಟೇ. ಈಗ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಟಿದ್ದೀನಿ, ಹೆಂಚನ್ನು ಇಟ್ಟಿದ್ದೀನಿ. ಅದಕ್ಕೆ 1.5-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು, ಬೇಡ ಅನ್ನೋರು ಶಾಲೋ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಶಾಲೋ ಫ್ರೈಯನ್ನೇ ಮಾಡ್ತಾಯಿದ್ದೀನಿ, ಅದರಲ್ಲೇ ತುಂಬ ಚೆನ್ನಾಗಾಗುತ್ತೆ. ಈಗ 2 ಕಡೆ ಹೊಂಬಣ್ಣ ಬರೋವರೆಗೆ ಬೇಯಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆ ತರಕಾರಿನೂ ಸಿಗ್ತಾ ಇರುತ್ತೆ, ಹಾಗೆ ಚೀಸ್ ಕೂಡ ಸಿಕ್ಕತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಈವ್ನಿಂಗಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತೆ ಕೇಳ್ತಾರೆ, ಆ ರೀತಿ ಮಾಡಿಕೊಡು ಅಮ್ಮ ಅಂತ ಅವರೇ ಕೇಳ್ತಾರೆ ನಿಮಗೆ. ಸೊ ತರಕಾರಿ ತಿಂದಂಗೂ ಆಯಿತು, ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆದಂಗೂ ಆಯಿತು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ 3 ತರಕಾರಿಯಿಂದ 3 ರೆಸಿಪಿ ಮಾಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.